ಕಾಗಿಗೆ ಮಾತ್ರ ಒಂದು ಕೆಲಸ ಮಾಡ್ಯಾರ ಆವಾಗ. ಹೌದು ಇದು ಅರ್ಜುನ್ ಕಾಲಕ್ಕ ಕಾಗಿಗೆ ಒಂದು ಕಣ್ಣು ಬಂದಾದ ಆವಾಗ. ಆ ರಾಮದೇವರ ಕಾಲಕ್ಕ ಮಾತ್ರ ಆಗ್ಯಾದ. ಅವಾಗ ಮಾತ್ರ ಬ್ರಹ್ಮಾದಿ ಅವ ಈ ಕಾಗಿಗೆ ಮಾತ್ರ ಬಿಟ್ಟಾಗ ಒಂದು ಕಣ್ಣು ಮಾತ್ರ ಕಳೆದ ತಂಗಿ ಕೇಳ ಅವಾಗ. ಅದಕ್ಕಾಗಿ ನೋಡು ತಂಗಿ ಇಂಥ ವಿಷಯಗಳು ಕೇಳಿದಿ ನನಗ. ಯಾಕಂದ್ರ ಟೈಮ್ನು ಮಾತ್ರ 4 ಆಗ್ಲಕ್ಕ ಬಂದದ ಈಗ. ಇನ್ನ ಯಾಕಂದ್ರ ಪ್ರಸಾದ ಮಾತ್ರ ಮಾಡ್ಬೇಕಾಗ್ಯದ ಕೇಳು ಇದರಾಗ. ಸ್ವಲ್ಪ ಶಾರ್ಟ್ಕಟ್ನಾಗ ಹೇಳಿನು ಊಟ ಮಾಡೋದು ಐತಿ ಮ್ಯಾಗ. ಮತ್ತ ರಾತ್ರಿ ಆವ ಇನ್ನ ನಾಳಿಗಿರು ಮಾತ್ರ ಹಗಲತ್ತ ಆವ. ನೀ ಏನೇನು ತುರ್ಕೋ ತಂಗಿ ನಾಳಿನವರೀಗ. ಸಕಲ ಜೀವಾತ್ಮರಿಗೆಲ್ಲ ಲೇಸನ್ನೇ ಬಯಸಿದಂತ ಯಾವ 12ನೇ ಶತಮಾನದಲ್ಲಿರುವಂತ ಸ್ವತಃ ಬಸವಣ್ಣವರೇ ಹೇಳ್ತಾರ. ಏನ್ ಹೇಳ್ತಾರ್ರಿ? ಏನಂತ ಹೇಳ್ತಾರ ಅವರು? ಏನ್ ಹೇಳ್ತಾರ್ರಿ ಮಾಸ್ತರ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸರ್ವಸ್ವವು ನೀನೇ ಅಂತ ಹೇಳ್ತಾನವ. ಹೌದು ಎರಡು ಓಸು ತರ ನೀನೇ ಆಗಿದೆ ಅಂತ ಹೇಳ್ತಾನವ. ಹೌದಲ್ರಿ ಮಾಸ್ತರ? ಇದು ಅಲ್ಲೇ ಸಪ್ಪಣ್ಣಾರ ಏನ್ ಹೇಳ್ಯಾರ? ಅವ್ರೇನ್ ಹೇಳ್ತಾರ್ರಿ? ಎಲ್ಲನೆಯ ರೂಪವು ನೀನೇ ತಾಳಿರುವಿ, ಸದ್ಗುರುವೆ ನಿನ್ನೆಯ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ. ಹೌದು ಹರ ಆದವನು ಅವನೇ, ಗುರು ಆದವನು ಅವನೇ, ನರ ಆದವನು ಅವನೇ, ಹೌದು ಹೆಣ್ಣು ಆದವನು ಅವನೇ, ಗಂಡ ಆದವನು ಅವನೇ. ಹೌದಲ್ರಿ? ಹೆಣ್ಣು ಗಂಡಿನಲ್ಲಿ ಸಾಕ್ಷಿ ಇದ್ದವನು ಅವನೇ ಅಂತ ಹೇಳ್ತಾನ. ಹೌದು ಮತ್ತೆ ಎಲ್ಲಾನು ಅವಂದೇ ಅಂದಾಗ ನಿಂತೇನದಪ್ಪ? ಏನಿಲ್ಲ ಮಾಸ್ತರ. ಎರಡು ಓಸು ತರ ಅವನೇ ಅದಾನ. ಹೌದು ಅವ ಇಲ್ಲಾರನೆ ಮಾತ್ರ ಯಾವಾಗೂ ಏನೂ ಇಲ್ಲ. ಹೌದು ಸೋಮನಿ ಬಡದಾಡಕತ್ತಿ ತಂಗಿ. ಅದಕ್ಕಿಲ್ಲಿ ಏನಾಗ್ತದ, ಎಷ್ಟೋ ಮಂದಿ ಎಲ್ಲ ಮಹಾನ್ ಋಷಿಗಳೆಲ್ಲ ಶಿವನಿಗೆ ಮಾತ್ರ ಕೈ ಮುಗಿದಾರ. ನಿನ್ನ ವರ್ಣನೆ ಎಷ್ಟು ಹೇಳಿದ್ರು ಸಹಿತಕ್ಕೆ ತೀರ್ಲಾರ್ದಂತ ವಿಷಯ ಅದಪ್ಪ. ನಿನಗೆ ಎಷ್ಟು ಹೊಗಳಬೇಕು. ಒಂದೊಂದು ನಾಲಿಗೆಗೆ ಒಂದೊಂದು ಬಾಯಿಗೆ 10 ನಾಲಿಗೆ ಹಚ್ಕೊಂಡು ಹೊಗಳಿದ್ರು ಸಹಿತಕ್ಕೆ ಕಡಿಮೆ ಅಂತ ಹೇಳ್ಯಾರ ಅವ್ರೆ. ಹೌದಲ್ರಿ? ಹೇಳ್ಯಾರ ಮಾಸ್ತರ್. ಅಂತವ್ರೆ ಕೈ ಬಿಟ್ಟಾರ. ಇವ್ರ ಶಕ್ತಿ ಹೆಣ್ಣು ದೊಡ್ಡದು ಎಲ್ಲ ದೊಡ್ಡದು ಅಂತ ಕೂತ್ ಬರ್ಲಾಗತ್ತಾರ. ಅಹಗೋರಿ ಅಂತ ಇರ್ತಾರ ಸಾಧುಗಳು, ನಾಗ ಸಾಧುಗಳು. ಹೌದು, ಅವ್ರ ಬಳಿ ಹೆಣ್ಣದೇನಲ್ಲಿ ಏನೂ ಇಲ್ಲ. ಅಲ್ಲಿ ಬಿಟ್ಟು ಓಡಿದ ಹೆಣ್ಣ. ಹೌದಲ್ರಿ ಮಾಸ್ತರ? ಅವ ಸೂರ್ಯನವ ಉತ್ತರ ಹೇಳೋದನ್ನು ಮಾಡ್ಲಕತ್ತಾನ, ಮತ್ತೆ ಹೆಣ್ಣಿಗೂ ಬೆಳೆಸ್ತಾನೆ. ಹೌದಲ್ರಿ ಮಾಸ್ತರ? ಆ ಮಾಸ್ತರ್ ಇನ್ನ ಹಾದಿ ಸಿಕ್ಕಿಲ್ಲ ಪಾಪ. ಸಿಕ್ಕಿಲ್ಲ. ಈ ಗೋಟ್ಯಾಗ ಬರ್ಬೇಕಾದ್ರ ಪಕ್ಕ ಹಾದಿ ಹಿಡಿದ್ರೆ ನೀ ಬಂದ್ ಮುಡ್ತಿ ಮಾಸ್ತರ. ಯಾಕಂದ್ರೆ ಸೋಲಾಪುರ ರೂಟ್ ಹಿಡಿದ ಸೋಲಾಪುರ ಬಸ್ ಸ್ಟಾಂಡ್ ಹೋಗಿ ಇದಕ್ ಹಾದಿ ಮೇಲದ. ಅದಕ್ಕೆ ಏನ್ ಹೇಳ್ತಾರ? ಏನ್ ಹೇಳ್ತಾರ್ರಿ? ಅರಿವಿನ ಜನ್ಮ ಕೊಟ್ಟಾನ ಹುಡುಗಿ, ಸರಿಯಾಗಿ ಸುಟ್ಕೋ ನಿನ್ನ ಗಡಿಗಿ. ಇನ್ನ ಅಡಿಗ್ಯಾಗ ಮಾತ್ರ ಅನುಭವದ ಅಡಿಗೆ ಆಗ್ಬೇಕದರಾಗ. ಅನುಭವ ಅಡಿಗೆ ಮಾತ್ರ ಮಾಡ್ಕೋಬೇಕು ನಿನ್ನ ಗಡಿಗ್ಯಾಗ. ಅವಾಗ ಗಡಿಗೆ ಮಾತ್ರ ಪಕ್ಕ ಮಾತ್ರ ಸುಡ್ತಾವ. ಗಡಿಗೆ ಸುಳ್ಳಿಲ್ಲ ಅಂದ್ರ ಅಡಿಗೆ ಸರಿಯಾಗಿ ಮಾತ್ರ ಆಗುವುದಿಲ್ಲ. ಎಷ್ಟೋ ಮಂದಿ ಅಡಿಗೆ ಮಾಡ್ಕೊಂಡು ಹೋಗ್ಯಾರ ಜಗತ್ತದ. ಗಂಡ ಅನ್ನುವಂತ ವಸ್ತು ಪೂರ್ವಿದಾಗ ಹಿಡ್ಕೊಂಡೆ ಗಂಡೆ ಐತಿ. ನಿನಗ 100 ಹೆಸರುಗಳು ಬಂದವ ನನ್ನ ಮನೆಗೆ ಬಂದಾಗ. ಹುಟ್ಟಿದ ಕೂಡಲೇ ಇವನಿಗೆ ಗಂಡೆ ಮಾತ್ರ ಅಂದಾರ ಹೆಂಗ, ಲಗ್ನದಾಗನು ಮಾತ್ರ ಗಂಡೆ ಮಾತ್ರ ಅಂದಾರವನೇ. ಲಗ್ನದಾಗನು ಗಂಡೆ ಹಾನ, ಹುಟ್ಟಿದಾಗನು ಅವನೇ ಗಂಡೆ ಹಾನ. ಮುಂದ ಸಾಯು ತನಕೂ ಗಂಡೆ ಅದಾನ ಜಗತ್ತದ. ಈಗ ಹೆಣ್ಮಗಳಿಗೆ ಏಸ್ ಹೆಸರು ಬಂದಾವ? ಬಾಳ ಹೆಸರು ಬಂದವ್ರಿ ಮಾಸ್ತರ. ಹುಟ್ಟಿದ ಕೂಡಲೇ ಏನಂದಾರ? ಈಕಿಗೆ ಹೆಣ್ಣಂದಾರ. ಪೋರಿ ಹುಟ್ಟದಂದಾರ. ಪೋರಿ ಅಂದಾರ. ಅಂದಾರಲ್ರಿ? ಮತ್ತ ಲಗ್ನದಾಗ ಬಂದ ಕೂಡಲೇ ಏನಂದಾರ? ಏನಂದಾರಿ? ಭಾಗ್ಯಶ್ರೀ ಅಂದಾರ. ಭಾಗ್ಯಶ್ರೀ ಅಲ್ಲ, ಹೆಣ್ತಿ ಅಂದಾರ. ಹೆಣ್ತಿ ಅಂದಾರ. ಯಾರು ಹೆಣ್ತಿ? ಯಾರ ಹೆಣ್ತಿ? ಬಸವರಾಜನ ಹೆಣ್ತಿ. ಹೆಣ್ತಿ ಅಂದಾರ ಅಲ್ಲಿ ಬಂದು. ಹೌದಲ್ರಿ? ಮತ್ ಮುಂದ
ಏನು ಅಂಬಾಳನ್ ಸಸಿ ಅಂದ್ರ ಮತ್ತ ಸೊಸಿ ಅಂದ ಅಂದಾರಲ್ರಿ ಮಾಸ್ತರ. ಮತ್ ಇಷ್ಟೆಲ್ಲಾ ಹೆಸರುಗಳು ನಿನಗೆ ಯಾವ್ದು ನಿಜವಾದ ಹೆಸರ? ಹೌದು ಇಷ್ಟು ಎಲ್ಲ ಹೆಸರುಗಳು ಯಾಕೆ ಬಂದು ನಿನಗ? ಬರ್ಬಾರ್ದಾಗಿತ್ತಲ್ರಿ ಮಾಸ್ತರ. ಇದಕ್ ಹುಡುಗ ಏನಂದಾರ? ಹುಟ್ಟಿದ ಕೂಡಲೇ ಗಂಡೆ ಅಂದಾರ. ಗಂಡೆ ಅಂದಾರ. ಒಯ್ಯಾಕ ಬಂದಕನು ಗಂಡೆ ಅಂದಾರ. ಗಂಡೆ ಅಂದಾರ. ಮುಂದೆ ಮುಪ್ಪಿನ ಕಾಲಕ್ಕನು ಗಂಡೆ ಅಂತ ಕಳ್ಸ್ಯಾರ. ಲಗ್ನ ಆಯ್ತಿ, ನನಗೆ ಲಗ್ನ ಆಗ್ಬೇಕಾದ್ರೂ ಕೂಡ ಅಲ್ಲಿ ಆದ್ರೂ ಕೂಡ ಈಕೆ ಯಾರ ಗಂಡ? ಭಾಗ್ಯಶ್ರೀ ಗಂಡ. ಭಾಗ್ಯಶ್ರೀ ಗಂಡ. ಹೌದಲ್ರಿ ಅಂದಾರ. ಮತ್ತೆ ನಿನಗೆ ಯಾಕೆ ಉಳಿಲಿಲ್ಲ ಹೆಣ್ಣು ಅನ್ನುವಂತ ವಸ್ತು? ಉಳಿಯಂಗಿಲ್ರಿ ಮಾಸ್ತರ. ಹಡಿತನಕ ಉಳಿಬೇಕಾಗಿತ್ತಲ್ಲ ಹೆಣ್ಣು ಹೆಣ್ಣು ಅಂತೇಳಿ. ಹೌದು ಉಳಿದಿಲ್ಲ. ಉಳಿಯಂಗಿಲ್ರಿ. ಮುಂದೆ ಬಂದು ಹೆಣ್ತಿ ಆಗಿದಿ, ಮುಂದೆ ಬಂದ್ಕಿರಿ ಯಾರು ಸೊಸಿಯಪ್ಪ? ಎಂತವ್ರು ಸೊಸಿಯಪ್ಪ? ಹೌದು. ಮತ್ತ ಅದು ಹೆಣ್ಣು ಅನ್ನುವಂಥದ್ದು ಹೆಣ್ತಿ ಅನ್ನುವಂಥದ್ದು ಎಲ್ಲಿ ಹೋಯ್ತು? ಇಲ್ಲಿ ಮುಂದೆ ಬಂದು ಸೊಸಿ ಆದಿ. ಇವೆಲ್ಲ ಯಾಕೆ ಯಾರಿಟ್ರು ಹೆಸರುಗಳು? ಯಾರ್ರಿ ಮಾಸ್ತರ? ನಮ್ಮವ್ರು ಇಟ್ಟರ ಈಕಿಗಿ ಅದು ಎಲ್ಲ ಅರಿವಿಲ್ಲಾರ್ದ ಮಾತಾಡಕತ್ತ. ನಮಗ್ ಮಾಡ್ಕೊಂಡಾಗ ಇಷ್ಟ ಬಂದಾವ ಹೆಸರ. ತವ್ರ ಮನೆ ಉಳ್ಕೋತೀನಿ ಹೆಸರು ಬರ್ತಿಲ್ಲ, ಒಣ ಅತ್ತಿನೇ ಬರ್ತಿದ್ದೆ ಹೆಸರು. ಬರೇ ಹುಡುಗಿನೇ ಹತ್ತಿದ್ರನು? ಹೌದಲ್ರಿ ಮಾಸ್ತರ. ಬರಬರದ ನಿಂದು ಮಾತು. ಅದಕ್ಕ ನೀನೇ ಶ್ರೇಷ್ಠ ಇದ್ಯಪ್ಪ ಅಂತಂದ್ರ ನೋಡಮ್ಮ ನಮ್ಮ ಗಂಡದೇವ್ರು ಹೆಂಗ, ನಮ್ಮ ಗಂಡದೇವ್ರು ಏನ್ ಮಾಡ್ಯಾವಲ್ಲ, ಏನ್ ಮಾಡ್ಯಾವ್ರಿ ಮಾಸ್ತರ? ಇವ್ರ ಹೆಣ್ಣಿಗೆ ಹ್ಯಾಂಗ ತಂದು ಅಧಿಕಾರದಾಗ ಇಟ್ಕೊಂಡು ದುಡಿಸ್ಕೊಂಡ್ರಲ್ಲ, ಆ ಪ್ರಕಾರವಾಗಿ ಯಾವಾಕೆರೆ ಹೆಣ್ಣು ಮಗಳು ಒಯ್ದಗೆರ ಗಂಡನ ಮನ್ಯಾಗ ಗಂಡಗ್ ಒಯ್ದು ಮಾತ್ರ ತವ್ರ ಮನ್ಯಾಗ ದುಡಿಸ್ಕೊಂಡಾಳೆ ಯಾವಾಕೆರೆ? ದುಡಿಸ್ಕೊಂಡಿಲ್ಲಲ್ರಿ ಮಾಸ್ತರ. ಮತ್ತ ಬಂದ್ಕಿರಿ ನಮ್ಮ ಅಪ್ಪನ ಮನೆಗೆ ದುಡಿಬೇಕಾಗ್ಯದ ನೀನು. ಹೌದು. ನಿಮ್ಮ ಅವ್ನ ಬಲ್ಯಾಕ ದುಡಿಲಾಕ ಬರಂಗಿಲ್ಲ ನಾನು. ಹೌದು. ನಿನ್ನ ಬಲ್ಲಿ ಅಂತ ಪವರ್ ಇತ್ತಪ್ಪ ತಾವ್ ನೋಡಮ್ಮ ಗಂಡಿಗೆ ಒಯ್ದಕೆರೆ ನೀ ದುಡಿಸ್ಕೋಬೇಕಾಗಿತ್ತು. ಬರಂಗಿಲ್ರಿ ಮಾಸ್ತರ. ಹಂಗ ಬರಂಗಿಲ್ಲ, ಅದು ಅಧಿಕಾರ ನಿನಗೆ ಇಲ್ಲ. ಅದು ಹೌದು. ಅನಾಧಿಕಾರಿ ಇದೀನಿ ಯಾವಾಗಲೂ. ಹೌದು. ಹೆಣ್ಣಂದ್ರೆ ಹೆಂಗ್ರಿ? ಒಂದು ನಾಯಿ ಇದ್ದಂಗ ತಮ್ಮ. ಹೌದಲ್ರಿ ಮಾಸ್ತರ. ಎಂತ ನಾಯಿ? ಎಂತ ನಾಯಿ ಮಾಸ್ತರ? ಮನಿ ಮುಂದ ಜೂಲು ನಾಯಿ ಅಂತ ಇರ್ತಾವ. ದೊಡ್ಡ ದೊಡ್ಡ ಸಾವುಕಾರಗಳು ಏನ್ ಮಾಡ್ತಾರ? 20-30 ರೂಪಾಯಿ ಕೊಟ್ಟು ತರ್ತಾರ. ತಂದು ಕಾರ್ನಾಗ ಇಟ್ಕೊಂಡು ಹೋತಾನವ ಮಾಲಕ್ಕಿದ್ದವ್ ಚಂತನ. ಹೋತಾನಲ್ರಿ, ಚಡಚಡಕ್ ಹೋತಾನ, ಈ ಕಡೆ ಝಳಕಿಗೆ ಹೋತಾನ, ಓಡಾಡ್ಸ್ಕೊಂಡ್ ಬರಕ್ ಹೋತಾನ. ಅದಕ್ಕೆ ಏನ್ ಬೇಕು ಎಲ್ಲ ತಿನ್ನಿಸ್ತಾನವ. ಹೌದು. ಮಾಂಸಾಹಾರಿ ತಿನ್ನಿಸ್ತಾನ, ಬಿಸಿಗಿಡ ತಿನ್ನಿಸ್ತಾನ, ಏನು ಬೇಡಿದ್ ಎಲ್ಲ ತಿನ್ನಿಸ್ತಾನ ಚಂತನ. ಹೌದಲ್ರಿ. ಮುಂಜಾನೆ ಅದು ಕೂಡ್ಲೆ ಸಾಬಾನ್ ಹಚ್ಚಿ ಮೈ ತೊಳಿತಾನ ಅದಕ್ಕ ನಾಯಿಗೆ. ಹೌದು. ತೊಳೆದು ಲಾಸ್ಟಿಗೆ ಸಂಜೆ ಕಡೆಗೆ ಬಂದು ಕೂಡಲೇ ಏನ್ ಮಾಡ್ತಾನ್ರಿ ಮಾಸ್ತರ? ಸರ್ಪಳಿ ಹಚ್ಚಿ ಕಡ್ತಾನ ಮನಿ ಮುಂದೆ ಅದಕ್ಕೆ ನಾಯಿ. ಗೇಟಿ ಕಡ್ತಾನ. ಹೌದಲ್ರಿ. ಇದು ಸರ್ಪಳಿ ಹಚ್ಚಿ ಕಟ್ಟಿದ ನಾಯಿ ಇದ್ದಂಗ ಮನಿ ಮುಂದ. ಹೌದು. ನಮ್ಮ ಅಪ್ಪ ಅಂದ್ರೆ ಸ್ವತಃ ಮಾಲಕದನವ, ಏನು ಬೇಕಾದನು ಸಹಿತ ಸಾಧಿಸುವಂತ ತಾಕತ್ತವನು ಬಲ್ಯಾಕದ. ಹೌದಲ್ರಿ ಮಾಸ್ತರ. ಹೊರಗನು ಸಾಕ್ಷಿ ಅದಾನ, ಮನ್ಯಾಗನು ಸಾಕ್ಷಿ ಅದಾನ. ಈಕಿ ಏನ್ ಬೇಡ್ತಾಳೆ ಬೇಡಿ ತಂದು ಕೊಡು ತಾಕತ್ನು ಅವನ ಬಲ್ಯದ. ಹೊರಗೆ ಮಾತ್ರ ನ್ಯಾಯ ಎಲ್ಲಾ ಮಾಡುವಂತ ತಾಕತ್ನು ನಮ್ಮ ಅಪ್ಪನ ಬಲ್ಯಾಕದ. ನಮ್ಮ ಅಪ್ಪನ ಕೆಲಸ ಈಕಿ ನೀಗ್ತದ? ಬರಂಗಿಲ್ರಿ ಮಾಸ್ತರ. ಸಾಧ್ಯನೇ ಇಲ್ಲದು. ಅದಕ್ಕೆ ಹೆಂತಿಂತವ್ರಿಗೆ ನೀಗಿಲ್ಲ. ಏನ್ ತಂಗಿನ ರಾತ್ರಿ ಪದಗಳು ಅದಾವೇನ, ಮತ್ತ ನಾಳೆ ಹಗಲತ್ನು ಅದಾವ. ಅದಕ್ಕೆ ಇಲ್ಲಿಗೆ ಮಾತ್ರ ಈ ಪದ ಮುಗಿಸಿ ಮುಂದೆ ನಾವು ಮಾತ್ರ ರಾತ್ರಿನೂ ಕಾರ್ಯಕ್ರಮ ನಡೀತಾವ ತಿಳ್ಕೊಂಡು ತಮ್ಮೆಲ್ಲರಿಗೆ ಹೇಳಿ ಇನ್ನ ಪ್ರಸಾದನು ನಾವು ಮಾಡ್ಬೇಕಾಗ್ಯದ. ಇಲ್ಲಿ ತನಕ 4 ಗಂಟೆ ಆಗ್ಲಕತ್ತದ, ಇನ್ನ ನಾವು ಊಟ ಮಾಡಿಲ್ಲ. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕ ತಿಳ್ಕೊಂಡು ಈ ಪದ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ಕ್ಯಾಲಿ ಹಾಡಿ ನಾಳೆ ಮತ್ತೆ ರಾತ್ರಿ ಕಾರ್ಯಕ್ರಮ ನಡೀತಾವ. ಕೊಳ್ಳಿ ಸಿಗಿಸಿದೇನೋ ಕಟಗಿ ಹೊರ್ಯಾಗ, ಕೊಳ್ಳಿ ಸಿಗಿಸಿದೇನೋ ಕಟಗಿ ಹೊರ್ಯಾಗ, ಅದು ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸೊಟ್ಟು ಬರೆ ಕಾವೇ ಉಳದಾಗ ಹೆಂಗಾಗದ ಮಾತು. ಕೊಳ್ಳಿ ಸಿಗದಿದೆ ಕಟಗಿ ಹೊರ್ಯಾಗ, ಕೊಳ್ಳಿ ಸಿಗದಿದೆ ಕಟಗಿ ಹೊರ್ಯಾಗ, ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸೊಟ್ಟು ಬರೆ ಕಾವೇ ಉಳದಾಗ ಹೆಂಗಾಗದ ಮಾತು. ಕೊಳ್ಳಿ ಸಿಗಿಸಿದೇನೋ ಕಟಗಿ ಹೊರ್ಯಾಗ, ಕೊಳ್ಳಿ ಸಿಗಿಸಿದೇನೋ ಕಟಗಿ ಹೊರ್ಯಾಗ, ಅದು ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸೊಟ್ಟು ಬರೆ ಕಾವೇ ಉಳದಾಗ ಹೆಂಗಾಗದ ಮಾತು. ಕೊಳ್ಳಿ ಸಿಗದಿದೆ ಕಟಗಿ ಹೊರ್ಯಾಗ, ಕೊಳ್ಳಿ ಸಿಗದಿದೆ ಕಟಗಿ ಹೊರ್ಯಾಗ, ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸೊಟ್ಟು ಬರೆ ಕಾವೇ ಉಳದಾಗ ಹೆಂಗಾಗದ ಮಾತು. ಗೋಧಿ ಬಿತ್ತುವಾಗ ಹೋರಿಕರ ಒಂದು ತಪಾಸಿಂದ ಕಳಿತು, ಶೋಧ ಮಾಡಿ ಹಂತಿ ಕಟ್ಟಿ ತೂರಿದರ ರಾಶಿ ಮನೆಗೆ ಬಂತು. ಹದನಾಗಿ ಬೀಸಿ ಚಪಾತಿ ಮಾಡುವಾಗ, ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಕರ ಕಡಿಗೆ ಬಂತು, ಕರ ಕಡಿಗೆ ಬಂತು. ಕೊಳ್ಳಿ ಸಿಗ್ತದೆ ಕಡಿಗೆ ಹೊರ್ಯಾಗ, ಕೊಳ್ಳಿ ಸಿಗ್ತದೆ ಕಡಿಗೆ ಹೊರ್ಯಾಗ, ಮರ್ತು ಹೊರ್ಯಾಗ ಹೋಯ್ತು
ಮತ್ತೊಂದು ಮಾತು ಕೇಳ್ಯಾರ ಅವ್ರು ಏನ್ ಕೇಳ್ಯಾರಿ ಕ್ಯಾಲಿ ಒಳಗ ಹಾ ಹಾ ಏನತ್ತ ಏನ್ ಕೇಳ್ಯಾರಿ ಮಾಸ್ತರ್ ಒಂದೇ ಮುಳ್ಳಿನ ತುದಿ ಮ್ಯಾಗ 36,000 ಹಳ್ಳಿ ಅಂತ ಹೇಳಕಿ ಹೌದ್ ಹೌದು ಒಂದೊಂದು ಹಳ್ಳ್ಯಾಗ 1,96,000 ಹಳ್ಳಿ 9 ಲಕ್ಷ ಜನ 9 ಲಕ್ಷ ಒಂದೊಂದು ಹಳ್ಳಿಯಾಗ 9 ಲಕ್ಷ 9 ಲಕ್ಷ ಅದ ಲಕ್ಷ ಕೊಟ್ಟು ಕೇಳಬೇಕು ಹೌದಲ್ರಿ ಮಾಸ್ತರ್ ಹೊರಗ ಹಂಗ ಕಚಿಪಿಚಿ ಆಗ್ತದ ಹಾ ಹಾ ಒಂದೊಂದು ಹಳ್ಳ್ಯಾಗ 9 ಲಕ್ಷ ಜನ ಕಂಡೆ ಹೌದು ಒಂದೇ ಮುಳ್ಳಿನ ತುದಿ ಮ್ಯಾಗ 36,000 ಹಳ್ಳಿ ಅಂದ್ರೆ ಇದು ಎಂತದ್ರಿ ಹೌದಲ್ರಿ ಮುಳ್ಳಿನ ತುದಿ ಐತಿ ಎದಕ್ಕಂದವ ಎದಕ್ಕಂದ್ರಿ ಓಂಕಾರ ಓಂಕಾರ ಅನ್ನೋದೇ ಒಂದು ಮುಳ್ಳಿನ ತುದಿ ಹೌದ್ ಹೌದು ಆ ಮುಳ್ಳಿನ ತುದಿದಿಂದ ಬಂದಾವಲ್ರಿ ಎಲ್ಲಾ ತತ್ವಗಳು ಹೌದ್ ಹೌದು 36,000 ಹಳ್ಳಿ ಅಂದಾನವ ಹೌದು 25 ತತ್ವಗಳು ವಿಂಗಡಣೆ ಆಗ್ಯಾವ 25 36 ಆಗ್ಯಾವ 96 ಆಗ್ಯಾವ ಹೌದ್ ಹೌದು 216 ಶಕಿಲ್ಗಳು ಆಗ್ಯಾವ ಹೌದು 9 ಲಕ್ಷ ಜನ ಎದಕ್ಕಂದಾನವ ಎದಕ್ಕಂದ್ರಿ ಈ ಶರೀರದೊಳಗೆ 9 ಲಿಂಗಗಳದಾವ ಹೌದ್ ಹೌದು ಆ 9 ಲಿಂಗಕ್ಕೆ ಮಾತ್ರ ನೀ ಲಕ್ಷ್ಯ ಇಡುವ ತಿಳ್ಕೊಂಡವ 9 ಲಕ್ಷ ಜನ ಕಂಡೆ ಹೌದು ಇದು ಕ್ಯಾಲಿಗೆ ಉತ್ತರ ಹೌದಲ್ರಿ ಹ್ಞೂ ಮತ್ತೆ ಎದು ಕೂಡಲೇ ರಾತ್ರಿ ಎದು ಕೂಡಲೇ ನಾನು ಕ್ಯಾಲಿಗೆ ಉತ್ತರ ಆಗಿಲ್ಲ ಅನಪೈಕಿ ಹೆಣ್ಮಗಳಿಕಿ ಹೌದ್ ಹೌದು ಯಾಕಂದ್ರೆ ಆಡ್ತಾರ ಅದು ಕುದುರಿ ಹೌದಲ್ರಿ ಮಾಸ್ತರ ಹಾ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಮುಳ್ಳಿನ ತುದಿ ಮ್ಯಾಗ 36,000 ಹಳ್ಳಿ ಎತ್ತಿನ ಹೆಜ್ಜೆ ಆಗ ಎತ್ತಗೈಗೆ ನೆಲಕಲಾರ ನೀರ್ ಅಂತ ಹೇಳ್ಯಾರ ಅವರು ಹೌದ್ ಹೌದು ಎತ್ತಿನ ಹೆಜ್ಜೆ ಅಂದ್ರೆ ಎದಕ್ಕಂದಾರ ಅವರು ಎದಕ್ಕಂದ್ರಿ ಈ ಎರಡು ಕಣ್ಣಿಗೆ ಅಂದಾನವ ಕವಿ ಹೌದ್ ಹೌದು ಕಣ್ಣುಗಳು ಎತ್ತಿನ ಹೆಜ್ಜೆ ಇದ್ದಂಗೆ ಅದಾವಿಲ್ರಿ ಎತ್ತಿನ ಹೆಜ್ಜೆ ಆಗಿ ಎತ್ತಗೈಗೆ ನೆಲಕಲಾರ ನೀರ ಈ ಎರಡು ನಮೂನಿ ದುಃಖ ಬರ್ತಾವ ಹೌದ್ ಹೌದು ಆನಂದ ಆದಾಗನು ಒಂದು ದುಃಖ ಬರ್ತದ ಕಷ್ಟ ಬಂದಾಗನು ಒಂದು ದುಃಖ ಬರ್ತದ ಹೌದು. ಎರಡು ನಮೂನಿ ಅದಾವ ಇದ್ರಾಗ ಕಣ್ಣೀರ ಇವು ಕೈಗೆ ನೆಲಕ್ತಾವೇನ್ರಿ ನೀರ ಎತ್ತಗೈಗೆ ನೆಲಕಲಾರ ನೀರ ತಂದಾನವ ಕೈಗೆ ನೆಲಕಂಗಿಲ್ಲ ನೀರ ಹೌದ್ ಹೌದು ಸುತ್ತ ನೀರ ಕಂಡೆ ಸುತ್ತ ಬೆಂಕಿ ಕಂಡೆ ನಡುವ ಸುತ್ತ ನೀರ ಕಂಡೆ ನಡುವ ಬೆಂಕಿ ಕಂಡೆ ಅಂದ ನಾವು ಹೌದ್ ಹೌದು ಸುತ್ತ ನೀರದಾವ ಇಲ್ಲಿ ಅಗ್ನಿ ಅದ ಇಲ್ಲಿ ಹಣ್ಯಾಗ ಅಗ್ನಿ ಅದಿಲ್ಲ ಹೌದಲ್ರಿ ಮಾಸ್ತರ ಹ್ಯಾಂಗದ ಹ್ಯಾಂಗದ್ರಿ ಮಾಸ್ತರ ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಪಾದಕ್ಕೆ ಹೋಗಿ ನಾವು ಸಾಷ್ಟಾಂಗ ಹಾಕ್ತಿವಿ ಹೌದ್ ಹೌದು ಸಾಷ್ಟಾಂಗ ಹಾಕುವಂತ ಟೈಮ್ದೊಳಗೆ ಪಟ್ನೆ ಕಣ್ಣು ಮುಸ್ತಾವ ಅಲ್ಲಿ ಪಾದ ಹಿಡಿದು ಕೂಡಲೇ ಹೌದು ಯಾಕೆ ಮುಸ್ತಾವ ಕಣ್ಣ ಯಾಕೆ ಮುಸ್ತವ್ರಿ ಇಲ್ಲಿ ನಡಬರ್ಕ್ ಅಗ್ನಿ ಅದ ಅಲ್ಲಿ ಗುರುವಿನ ಪಾದದಾಗನು ಅಗ್ನಿ ಅದ ಇಲ್ಲಿನೂ ಅಗ್ನಿ ಅದ ತಿಳ್ಕೊಂಡು ಪಟ್ನೆ ಅಲ್ಲಿ ಅಗ್ನಿ ಸ್ಪರ್ಶ ಆಯ್ತು ಅಂದ್ರೆ ಕಣ್ಣು ಮುಸ್ತಾವ ಹೌದ್ ಹೌದು ಕರ್ಮದ ಕಾಣಿ ತೆರೀತ ಜ್ಞಾನ ಕಾಣಿ ತೆರೀತದ ಮತ್ತ ಸುತ್ತ ನೀರ ಕಂಡೆ ನೀರಿನ ನಡುವೆ ಬೆಂಕಿ ಕಂಡೆ ಹೌದಪ್ಪ 6×18 ಗಂಟಿಗೆ ಬಡ್ಡಿ 96 ಹೌದ್ ಹೌದು ಪಕ್ಕ ಕೇಳು ಮೊದಲು ಹಾಡೋಕಲಿ ಹೌದ್ ಹೌದು ಸುಮ್ಮ ಕಚಿಬಿಚಿ ಏನ್ರಿ ಮಾಡಬೇಡ ಹೌದು 6×18 ಗಂಟಿಗೆ ಬಡ್ಡಿ 96 ಗಂಟಿಗೆ ಬಡ್ಡಿ 96 3 ಮೋತಿ ಹುಳ ಒಂದು ಮುತ್ಯಾನ ಮುಕುಳಿ ಒಳಗ ಕಂಡೆ ಹೌದ್ ಹೌದು 3 ಮೋತಿ ಹುಳ ಅಂದ್ರೆ ಯಾವುದು ಯಾವ್ದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥವ್ರು ಮಾತ್ರ 3 ಮಂದಿ ಹೌದ್ ಹೌದು ಆ 3 ಮೋತಿ ಹುಳ ಅಂದ್ರೆ ಮುತ್ಯಾನ ಮುಕುಳಿ ಅಂದ್ರೆ ಎದಕ್ಕಂದಾವ ಎದಕ್ಕಂದ್ರಿ ಮೂಲ ತತ್ವ ಅನ್ನುವಂಥದ್ದು ಮುತ್ಯಾನ ಮುಕುಳಿ ಹೌದ್ ಹೌದು ಆ ಮೂಲ ತತ್ವದಿಂದ ಮಾತ್ರ 3 ಹುಳುಗಳು ಬಂದಾವ ಯಾವ್ಯಾವು ಯಾವ್ಯಾವ್ರಿ? ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹೌದ್ ಹೌದು ಇವರೇ 3 ಮಂದಿ ಅವು ಹುಳುಗಳು ಬಂದಿದ್ದು ಇಂಥ ವಿಷಯ ಇಟ್ಟಾನವ ಕವಿ ಹೌದಲ್ರಿ ಇಟ್ಟಾನ ಮತ್ತವ ಏನ್ ಹೇಳ್ಯಾನ ಏನ್ ಹೇಳ್ಯಾನ್ರಿ ಮಾರುತಿ ಗುಡಿ ಹೊರಗ ಊರೆಲ್ಲ ಸುಟ್ಟಾರು ಹೌದ್ ಹೌದು ಈಗ ಗುರು ಅನ್ನೋಂಥವ ಏನ್ ಮಾಡಿರ್ತಾನ ಮಂತ್ರ ಹೇಳಿರ್ತಾನವ ಉಪದೇಶ ಕೊಡುವಂತ ಟೈಮ್ದೊಳಗ ಹೌದ್ ಮಾರುತಿ ಗುಡಿ ಹೊರಗ ಹೌದ್ ಹೌದು ಈ ಶರೀರ ಅನ್ನುವಂಥದ್ದು ಮಾತ್ರ ಈ ಹೊರಗೆ ನಾವು ಏನು ಮಾಡ್ತೀವಿ 21,600 ಜಪಗಳ ಮಾಡ್ಬೇಕಾಗ್ತದ ದಿನ ಹೌದ್ ಹೌದು ಅವು ಜಪ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಹೊರಗೆ ಮಾಡ್ತೀವಿಲ್ರಿ ಹೌದಲ್ರಿ ಒಳಗೆ ತಗೋತೀವಿ ಮತ್ತು ಹೊರಗೆ ಬಿಡ್ತೀವಿ ಒಳಗೆ ತಗೋತೀವಿ ಹೊರಗೆ ಬಿಡ್ತೀವಿ ಅದು ಏನು ಭಗವಂತ ಕೊಟ್ಟಿರ್ತಾನಲ್ಲ ಪಂಚಾಕ್ಷರಿ ಮಂತ್ರ ಹೌದು. ಅದು 21,600 ಅದಕ್ಕೆ ಮಂತ್ರ ಅಂತ ನಾವ ಕವಿ ಹೌದ್ ಹೌದ್ ಹೌದು ಊರೆಲ್ಲ ಸುಟ್ಟಾರು ಹಾ ಹಾ ಅಂದ್ರೆ ಈ ಊರೆಲ್ಲ ಆ ಪಂಚಾಕ್ಷರಿ ಮಂತ್ರ ನಾವು ನೋಡಿದೇವಪ್ಪ ಅಂತಂದ್ರೆ ಈ ಊರೆಲ್ಲ ಅಂತ ಸುಟ್ಟು ಹೋಗ್ತದ ಅಂತ ಹೇಳ್ತಾನವ ಹೌದ್ ಹೌದ್ ಹೌದು ಅವಾಗ ಜ್ಞಾನ ಅನ್ನುವಂಥದ್ದು ನಿನ್ನ ಬಳಿ ಉಗಮ ಆಗ್ತದ ಹೌದ್ ಹೌದು ಅವ್ರ್ಯಾರು ಇವ್ರ್ಯಾರು ಹಾ, ಹಾ. ಯಾರಿಗೆ ಯಾರು ಕಂಡೆ ಹೌದ್ ನೀನೇ ಅವನೇ ನೀನ್ ಆದಾಗ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ನಾನೇ ನಿಜ ತಿಳಿದ ಮೇಲೆ ನಾನಲ್ಲ ಹೌದ್ ಹೌದು ಹಾಡ್ಯಾರಲ್ಲ ಕವಿಗಳು ಅದಕ್ಕ ಆ ಸದ್ಗುರುನಾಥನ ಕರುಣೆಯಿಂದ ನೀನು ಹೌದು. ಗುರುವಿನ ಗುರು ಪರಮ ಗುರು ಮಾತ್ರ ನೀನೇ ಆದೆಪ್ಪ ಅಂತಂದ್ರ ಹಾ. ಯಾರು ಕಂಡೆ ಅಂತ ಹೇಳ್ತಾನವ ಹೌದಲ್ರಿ ಮತ್ತೇನ್ ಹೇಳ್ಯಾರ ಮತ್ತೇನ್ ಹೇಳ್ಯಾರ್ರಿ ಮಾಸ್ತರ ಓಟು ಮೂಡದ ಗುರುವ ಶ್ರೇಷ್ಠ ಮಲ್ಲಿನಾಥ ಧೀರ ಸೃಷ್ಟಿಗೆ ಅಂದೇವಾಡಿ ಹಾ ಗಟ್ಟಿ ರಾಜೇಶನ ಕಂಡೆ ಹೌದ್ ಹೌದು ಹಾ ಗಟ್ಟಿಯನಪ್ಪ ಎರಡು ಕಾಲಿಂದ ಫೋಟೋ ಮೂಡ್ಲಾರ್ದ ಗುರು ಯಾರು ಹೌದ್ ಹೌದು ಮಲ್ಲಿನಾಥ ಗುರುಗಳು ಏನದಾರಲ್ಲ ಹಾ. ಅವನ್ ಹೊಟ್ಟೆ ಫೋಟೋನೇ ಇಲ್ಲ ಜಗತ್ತದೊಳಗೆ ಅದಕ್ಕೆ ಅವನು ಫೋಟೋ ಇಲ್ಲದ ಗುರು ಅಂತ ಹೇಳ ನಾವು ಹೌದ್ ಅದಕ್ಕೆ ಇಂಥ ವಿಷಯಗಳು ಕೇಳಿದ್ರು ಹೌದಲ್ರಿ ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ ಈಗ ಹಾ ಏನು ಬತ್ತು
ಕೊಡ್ಲಿ ಸಿಗಿಸಿದೇನೋ ಕಡಿಗಿ ಹೊರ್ಯಾಗ ಕೊಡ್ಲಿ ಸಿಗಿಸಿದೇನೋ ಕಡಿಗಿ ಹೊರ್ಯಾಗ ಅದು ಮರ್ತು ಒಲೆ ಆಗೋಯ್ತು ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಮರ್ತು ಒಲ್ಯಾಗ ಹೋಯ್ತು ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದೇನಂದ್ರ ಹಾದಿನಿ ಹರದೀತೋ ಮನೆಯಾದ ಖರೆ ಅಂಗಳ ಇಲ್ಲ ಇದು ಅಂತ ಗಮ್ಮತ್ತೋ ಸನಿ ನರ್ಮನಿಯವರು ಎನ್ಗೂಡ ಮಾತಿಲ್ಲ ಸನಿ ನರ್ಮನಿಯವರು ಎನ್ಗೂಡ ಮಾತಿಲ್ಲ ಮಾಡಿ ಹೋಗ್ರಿ ಅದು ಸಾಕ ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಆಕಳ ಇದಿಲ್ಲ ಹಾಲಿಗೆ ಕಡಿಮಿಲ್ಲ ಉಣವ್ರು ಎಲ್ದಂಗಾಯ್ತೋ ಮೂರ್ ಲೋಕ ತಿರುಗುದು ಕಾಲಿಲ್ಲ ಕುದುರೆ ನೀರಿಲ್ಲ ಹೊಳಿ ಹಾಯ್ತೋ ಸಾಕಿದ ನಾಯಿ ಬಿಟ್ಟು ಸೈರೆ ನಾಯಿ ಬಂದು ಸಾಕಿದ ನಾಯಿ ಬಿಟ್ಟು ಸೈರೆ ನಾಯಿ ಬಂದು ಮಳ ಹಿಡಿದಿತ್ತು ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಮರಕಾವೆ ಉಳ್ದದ ಹೆಂತಾಗದ ಮಾತು ಸತಿಪತಿ ಕೂಟ ಕೂಡಾಗ ಮತ್ತೊಂದು ಹೆಂಗಸ ಹೊಟ್ಟಿ ನಿಂತು 9 ತಿಂಗಳ ತುಂಬಿ ಪ್ರಸೂತಿ ಗಾಳಿ ಪೆಟ್ಟ ಬಳಿತೋ ಸತ್ಯ ಸತ್ಯ ಬಾಣತಾನ ಮಾಡುವ ಸತ್ಯ ಸತ್ಯ ಬಾಣತಾನ ಮಾಡುವ ಸೂಳ್ಗಿತ್ತಿ ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಸಂದಿಗೊಮ್ಮ ಅಂದೆವಾಡಿಯ ಬಿರುದ ಹೊಂದಿ ಹಾಡಿಸಿಸ್ತು ನಂದಿವಾನರ ಚಯ್ಯ ಜಟ್ಟಿಂಗ ಹೇಳು ಅಲ್ಲಿ ಆತೋ ಮಾಕವಿ ಉಸ್ತಾದ ಗೈ ವಿಷಾಂದ್ರು ಮಹಾಕವಿ ಉಸ್ತಾದ ವೈ ವಿಷಾಂದ್ರು ಮುಂದೆ ಹಾಕಬೇಡ ಶಾರ್ಪ ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಮರ್ತು ಒಲ್ಯಾಗ ಹೋಯ್ತು ಬಳ್ಳಿ ಸುಟ್ಟು ಮರಕಾವೆ ಉಳ್ದದ ಹೆಂತಾಗದ ಮಾತು ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಬಳ್ಳಿ ಸಿಗತಿದೇನೋ ಕಟ್ಟಿಗೆ ಹೊರ್ಯಾಗ ಮರ್ತು